ಅಂದ್ಕೊಂಡ ರೀತಿಯಲ್ಲಿ ಸಕ್ಸಸ್ ಪಡ್ಕೊಳ್ಳೋದು ಕಷ್ಟವಾಗುತ್ತೆ. ಸರ್ಕಾರದ ಸಬ್ಸಿಡಿ ಬರಬೇಕಾಗಿತ್ತು, ಲೋನ್ ಬರಬೇಕಾಗಿತ್ತು, ಅದೊಂದು ಸಹಾಯ ಧನ ಬರಬೇಕಾಯಿತು, ಬರ್ತಾ ಇಲ್ಲ ಅಂತ ಯಾರು ಒದ್ದಾಡ್ತಾ ಇದ್ದೀರಿ, ಅದನ್ನು ಮಿಸ್ಯೂಸ್ ಮಾಡ್ಕೊಳತಕ್ಕಂಥದ್ದೇ ಜಾಸ್ತಿ ಈ ಕಲಿಯುಗದಲ್ಲಿ. ಆತ್ಮೀಯರೇ ನಿಮಗೆ ಬೆನ್ನಿಗೆ ಚೂರಿ ಹಾಕ್ಬೋದು, ಅವರ ನಿಜ ಬಣ್ಣ ನಿಮ್ಮ ಮುಂದೆ ಇವಾಗಲೇ ಬಯಲಾಗತಕ್ಕಂಥದ್ದು. ಒಂಥರ ಟೆನ್ಷನ್ಸ್ಗಳು ಈ ವಾರ ನಿಮಗೆ ಜಾಸ್ತಿ ಆಗಿಬಿಡುತ್ತೆ. ಹಬ್ಬ ಹರಿದಿನ ಅಂದರೆ ಮನೆಯಲ್ಲಿ ಮುಸುಕಿನ ಗುದ್ದಾಟಗಳು, ಜಗಳಗಳು ಆಗತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಸ್ವಲ್ಪ ತಾಳ್ಮೆಯನ್ನು ಕೆಟ್ಟರೂ ಕೂಡ ನೆಮ್ಮದಿ ಸಿಗತಕ್ಕಂಥ ತುಂಬ ಕಷ್ಟವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಈ ಶಿವರಾತ್ರಿ ಸಮಯದಲ್ಲಿ ಕೊಟ್ಟಿದ್ದಾನೆ ತಿಳಿದುಕೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಮನ್ನಣೆಯನ್ನು ಪಡೆಯುವಂತರಾಗ್ತೀರಾ. ತುಂಬ ಜನ ಕನ್ಯಾ ರಾಶಿಯಲ್ಲಿರತಕ್ಕಂಥವ್ರು ಸರ್ಕಾರದಿಂದ ಸಹಾಯವೇ ಆಗ್ತಾ ಇಲ್ಲ. ಯಾವುದೋ ಒಂದು ಫೈಲ್ ಸರ್ಕಾರದ ವಿಚಾರದಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ, ಸರ್ಕಾರದ ಸಬ್ಸಿಡಿ ಬರಬೇಕಾಗಿತ್ತು, ಲೋನ್ ಬರಬೇಕಾಗಿತ್ತು, ಯಾವುದೋ ಒಂದು ಸಹಾಯ ಧನ ಬರಬೇಕಾಯಿತು, ಬರ್ತಾ ಇಲ್ಲ ಅಂತ ಯಾರು ಒದ್ದಾಡ್ತಾ ಇದ್ದೀರಿ. ಕಚೇರಿಗಳು ಅಂತೇಳಿ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಅಲ್ಲಾಡ್ತಾ ತಮ್ಮ ಜೀವನವೇ ಸಾಕಾಗ್ಬಿಟ್ಟಿದೆಯಪ್ಪ ಅಂತ ಕೆಲವರು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಸರ್ಕಾರದಿಂದ ಅದೊಂದು ಸಹಾಯ ಬಂದರೆ ಸಾಕು, ಏನೋ ವಿಧವಾದಂಥ ಒಂದು ಜೀವನ ಕಟ್ಕೊಳ್ಬೋದು ಅಂತ ಆಸೆಯಲ್ಲಿರ್ತೀರಿ. ಅಂಥವ್ರಿಗೆ ಶುಭದ ಸುದ್ದಿ. ಈ ವಾರ ಖಂಡಿತ ಯಥೇಚ್ಛವಾಗಿ ಪ್ರಯತ್ನ ಪಡಿ. ಸರ್ಕಾರದಿಂದ ಆಗಬೇಕಾಗಿರತಕ್ಕಂಥ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಅಥವಾ ನಿಮಗೇನಾದ್ರು ಸರ್ಕಾರದ ಸವಲತ್ತುಗಳು ಸಿಗಬೇಕು ಅಂದರೆ ಈ ವಾರ ಸಿಗುವಂತಾಗತ್ತೆ. ಈ ವಾರ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗತ್ತೆ. ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ನಿಮಗೆ ಈ ವಾರ ಲಭಿಸತಕ್ಕಂಥದ್ದು. ಸ್ನೇಹಿತರು ನಿಮಗೆ ಈ ವಾರ ಎಲ್ಲ ರೀತಿಯ ಸಹಕಾರವನ್ನು, ಉತ್ತಮ ಮಾರ್ಗದರ್ಶನವನ್ನು ಮಾಡ್ತಾರೆ. ಸರಿಯಾದ ದಾರಿಯಲ್ಲಿ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ಸಹಾಯವನ್ನು ಮಾಡ್ತಾರೆ. ಸ್ನೇಹಿತರು ಚೆನ್ನಾಗಿರಲಿ, ಎಲ್ಲರೂ ಕೂಡ ತುಂಬ ಅಭಿಷ್ಟದಿಂದ ಇರತಕ್ಕಂಥದ್ದಾಗಲಿ, ಎಲ್ಲರೂ ಕೂಡ ನಮ್ಮ ಥರನೇ ಚೆನ್ನಾಗಿರಲಿ ಅಂತ. ಆದರೆ ತುಂಬ ಜನ ಅದನ್ನು ಸದುಪಯೋಗ ಮಾಡ್ಕೊಳ್ಳೋದಿಲ್ಲ. ಅನ್ನೆಸೆಸರಿ ಅದನ್ನು ದುಂದು ವೆಚ್ಚಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ. ಮೋಸ ಮಾಡತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಾನು ಕಣ್ಣಾರೆ ಕಂಡಿದ್ದೇನೆ. ನೀವು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಕನ್ಯಾ ರಾಶಿ. ಖಂಡಿತ ನಿಮ್ಮ ಸ್ನೇಹಿತರು ಭವಿಷ್ಯದಲ್ಲಿ ಇನ್ನೂ ಕೂಡ ಬೆನ್ನೆಲುಬಾಗಿ ನಿಮಗೆ ಆತ್ಮೀಯರಾಗಿ ನಿಂತ್ಕೊಳ್ತಾರೆ. ಅಂಥ ಉತ್ತಮ ಸ್ನೇಹಿತರನ್ನು ನೀವು ಪಡೆದುಕೊಂಡಿದ್ದೀರಿ. ಭಗವಂತ ಅನುಗ್ರಹದಿಂದ ಆ ಒಳ್ಳೆಯ ಕೆಲಸ ಕಾರ್ಯಗಳು ಈ ವಾರದಿಂದಲೇ ಪ್ರಾರಂಭವಾಗುತ್ತೆ. ಅದು ನಿಮ್ಮ ಜೀವನದ ಲೈಫ್ ಟರ್ನಿಂಗ್ ಪಾಯಿಂಟ್. ಅದನ್ನು ಕರೆಕ್ಟಾಗಿ ನೀವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಒಳ್ಳೆಯ ಲಕ್ಷ್ಮಿ ಅನುಗ್ರಹ ನಿಮಗಾಗುತ್ತೆ. ಹಾಗೆಯೇ ಒಬ್ಬ ಸ್ತ್ರೀ ಅನುಕೂಲದಿಂದ ನಿಮಗೆ ಈ ವಾರ ಯಥೇಚ್ಛವಾಗಿ ಲಾಭವನ್ನು ನೋಡುವಂತಾಗ್ತದೆ. ಅದು ನಿಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸೋದರಿ ಆಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಅಪರಿಚಿತರಾಗಿರ್ಬೋದು, ನಿಮ್ಮ ಸಹೋದ್ಯೋಗಿ ಆಗಿರ್ಬೋದು. ಆ ತಾಯಿ ನಿಮಗೆ ಬೆಂಬಲವಾಗಿ ನಿಂತ್ಕೊಳ್ತಾರೆ. ನಿಮ್ಮ ತಪ್ಪುಗಳನ್ನು ತಿದ್ದು ಸಿರಿದಾರಿಗೆ ನಿಮ್ಮನ್ನು ಕರೆದುಕೊಂಡು ಹೋಗತಕ್ಕಂತಹ ಪ್ರಮುಖ ಕೆಲಸ ಕಾರ್ಯದಲ್ಲಿ ಉತ್ತಮ ಸಹಾಯವನ್ನು ಮಾಡ್ತಾರೆ. ಅದು ನಿಮಗೆ ಒಳ್ಳೆಯ ಹೆಸರನ್ನು ನಿಮ್ಮ ಮಾಡತಕ್ಕಂಥ ಕೆಲಸ ಉದ್ಯೋಗದಲ್ಲಿ ತಂದು ಕೊಡತಕ್ಕಂಥದ್ದಾಗತ್ತೆ. ಖಂಡಿತ ಕನ್ಯಾ ರಾಶಿಯವರಿಗೆ ಈ ವಾರ ಲೈಫ್ ಟರ್ನಿಂಗ್ ವಾರ. ಉತ್ತಮವಾದಂತಹ ಫಲವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಈ ವಾರ ಇಡೀ ಭವಿಷ್ಯವನ್ನೇ ಸುಂದರವಾಗಿರತಕ್ಕಂಥ ಅನುಗ್ರಹವನ್ನು ಪಡೆದುಕೊಳ್ಳುವಂತಾಗ್ತದೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲವನ್ನು ಕರುಣಿಸಿಕೊಟ್ಟಿದ್ದಾರೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 17 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ತುಲಾರಾಶಿಯವರಿಗೆ ಈ ವಾರ ಒಳ್ಳೆಯ ಯೋಗದ ವಾರ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡುವಂತಾಗ್ತೀರಾ. ಆತ್ಮೀಯತೆ ಇನ್ನೂ ಯಥೇಚ್ಛವಾಗಿ ಬೆಳೆದು ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮ್ಮ ಆತ್ಮೀಯರು ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ. ಶತ್ರುವಿನ ವಧೆ ಆಗುತ್ತೆ. ಯಾರು ಶತ್ರು ನಿಮಗೆ ನಾನಾ ರೀತಿಯ ಕಾಟವನ್ನು, ನಾನಾ ರೀತಿಯಾಗಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೋ ಅವರ ವಿರುದ್ಧ ಜಯತ್ವವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರಾ. ಹಾಗೂ ಅವರು ನಿಮ್ಮಿಂದ ಸ್ವಲ್ಪ ದೂರ ಸರಿತಾರೆ. ಆಗ ನಿಮಗೆ ನೆಮ್ಮದಿ ಸಿಗತಕ್ಕಂಥದ್ದಾಗತ್ತೆ. ಹಾಗೆಯೇ ಈ ವಾರ ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ನೋಡುವಂತಾಗ್ತೀರಾ. ಮನೆಯಲ್ಲಿ ಶುಭ ಸಮಾರಂಭಗಳು ಯಥೇಚ್ಛವಾಗಿ ಈ ವಾರದಿಂದ ಪ್ರಾರಂಭವಾಗುತ್ತೆ. ಖಂಡಿತ ತುಲಾರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ. ಯಾರು ದೂರದ ಪ್ರವಾಸವನ್ನು ತುಲಾರಾಶಿಯವರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರು ಜಾಗ್ರತೆಯಿಂದ ಪ್ರವಾಸ ಮಾಡತಕ್ಕಂಥದ್ದು. ಇಲ್ಲದರೆ
ನಿಮ್ಮ ಸಂಪೂರ್ಣ ಪ್ರವಾಸ ಅಡೆತಡೆಗಳಿಂದ ಸಮಸ್ಯೆಗಳಿಂದಲೇ ಕೂಡಿರತಕ್ಕಂಥದ್ದಾಗತ್ತೆ. ಹಾಗೂ ವೃತ್ತಿಪರ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೋಡಿದ್ರು ಕೂಡ ವೈಯಕ್ತಿಕ ಜೀವನದಲ್ಲಿ ಏನೋ ವಿಧವಾದಂಥ ಕಳ್ಕೊಂಡಿರ್ತಕ್ಕಂಥ ಮನಸ್ಥಿತಿ ಈ ವಾರ ನಿಮ್ಮನ್ನು ಬಾಧಿಸುವಂತಾಗತ್ತೆ. ಅಂದರೆ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡ್ಬೋದು ತುಲಾರಾಶಿಯವರು ಈ ವಾರ ಶಕ್ತಿನುಸಾರವಾಗಿ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿ. ಖಂಡಿತ ಆಂಜನೇಯನ ಅನುಗ್ರಹದಿಂದ ಇರತಕ್ಕಂಥ ಒಂದಷ್ಟು ವ್ಯಾಜ್ಯಗಳು ದೂರವಾಗುತ್ತೆ. ಹಾಗೂ ಮನಸ್ಸಿಗೆ ಧೈರ್ಯ ವೃದ್ಧಿ ಆಗತಕ್ಕಂಥದ್ದು, ಇರತಕ್ಕಂಥ ಶತ್ರು ಬಾಧೆ ಕೂಡ ಹಾಗೆ ದೂರವಾಗ್ತಾ ಹೋಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಕಷ್ಟವಿರುತ್ತದೆ. ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಈಸಿಯಾಗಿ ಈ ವಾರ ನಡೆಯತಕ್ಕಂಥದ್ದು ಸ್ವಲ್ಪ ಕಷ್ಟ. ಆದರೆ ಪರಿಶ್ರಮದಿಂದ ಎಂಥದೇ ಸಮಸ್ಯೆ ಬಂದರೂ ಕೂಡ ಎದುರಿಸ್ತೇನೆ ಅಂಥೇಳಿ ಮನಸ್ಥೈರ್ಯದಿಂದ ಮುನ್ನುಗ್ಗಿದರೆ ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ಸುಖವನ್ನು ಹಾಗೂ ಆ ಕೆಲಸ ಕಾರ್ಯಗಳಲ್ಲಿ ಲಾಭ ಸಹಿತವಾಗಿ ಯಶಸ್ಸನ್ನು ನೋಡ್ಬೋದು. ಆದರೆ ಸಾಗತಕ್ಕಂಥ ಮಾರ್ಗ ಮಾತ್ರ ತುಂಬ ಕಠಿಣವಾಗಿರುತ್ತೆ. ಅಂದರೆ ವೃಶ್ಚಿಕ ರಾಶಿಯವರು ಅಂದ್ಕೊಂಡಂಗೆ ಈ ವಾರ ಅಂದ್ಕೊಂಡ ರೀತಿಯಲ್ಲಿ ಸಕ್ಸಸ್ ಪಡ್ಕೊಳ್ಳೋದು ಕಷ್ಟವಾಗತ್ತೆ. ಪಡ್ಕೊಂಡ್ರೂ ಕೂಡ ಒದ್ದಾಡಿಕೊಂಡು ಕಷ್ಟಪಟ್ಟು ಈ ವಾರ ಪಡೆದುಕೊಳ್ಳತಕ್ಕಂಥ ಸಿಚುವೇಶನ್ಸ್ ಬಂದ್ಬಿಡುತ್ತೆ. ಧನಾನಿ ಆಗ್ಬೋದು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಹಣಕಾಸಿನ ಮುಂಗಟ್ಟು ಕೂಡ ಕಾಣಿಸುತ್ತೆ. ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗೂ ದುಂದು ವೆಚ್ಚವನ್ನು ನಿಮ್ಮ ಕೈಯಾರ ನೀವೇ ಮಾಡ್ಕೊಂಡ್ಬಿಡ್ತೀರಿ. ಈ ವಾರ 5 ರೂಪಾಯಿ ಖರ್ಚಾಗೋ ಕಡೆ 10ರಿಂದ 15 ರೂಪಾಯಿ ಅಷ್ಟು ಕಳ್ಕೊಂಡಿರ್ತೀರಿ. ಉಳ್ಸೋಕೆ ಹೋಗಿ 2 ರೂಪಾಯಿ ಅಷ್ಟು ಉಳಿಸೋಣ ಅಂತ ಹೇಳಿ ಹೋಗಿ 1 to ಡಬಲ್ ಖರ್ಚು ಮಾಡತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಸ್ವಲ್ಪ ಜಾಗೃತೆಯಿಂದ ಬ್ಯಾಲೆನ್ಸ್ ಮಾಡಿ. ಕೆಲಸ ಕಾರ್ಯದ ಕ್ಷೇತ್ರದಲ್ಲೂ ಕೂಡ ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾರೆ. ಅವರೇ ನಿಮಗೆ ಮಾನಸಿಕವಾಗಿ ಕಿರುಕುಳ ಕೊಡತಕ್ಕಂಥ ಚಾನ್ಸಸ್ಗಳಿರುತ್ತೆ. ಹಾಗೂ ಅಪನಿಂದನೆ ಕೂಡ ಮಾಡ್ತಾರೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಮಿಶ್ರ ಫಲದ ಅಪೇಕ್ಷೆ ಇರುತ್ತೆ. ಎಷ್ಟು ನಿಮ್ಮ ಕೈಯಾರ ಎಲ್ಲವನ್ನು ಸರಿ ಮಾಡ್ಕೊಳ್ತಾ ಬರ್ತಿರ್ತಾರೋ ಅಷ್ಟು ರಿಸಲ್ಟ್ ಸಿಗ್ತಾ ಹೋಗುತ್ತೆ. 1 ನಿಮಿಷ ಮೈಮರೆತರೂ ಕೂಡ ಈ ಸಂಪೂರ್ಣ ವಾರ ನೋವು, ಕಷ್ಟ, ದುಃಖ, ಸಮಸ್ಯೆಗಳು, ಹಣಕಾಸಿನ ಮುಂಗಟ್ಟು ಈ ಥರನೇ ಸಂಪೂರ್ಣ ವಾರ ಇರತಕ್ಕಂಥದ್ದು. ಇಟ್ಸ್ ಎ ಚಾಲೆಂಜಿಂಗ್ ವಾರ ವೃಶ್ಚಿಕ ರಾಶಿಯವರಿಗೆ. ಈ ವಾರ ಸ್ವಲ್ಪ ಗಮನವನ್ನು ಕೊಟ್ಟು ಸ್ವಲ್ಪ ಎಲ್ಲ ನಿಮ್ಮ ಆ್ಯಕ್ಟಿವಿಟೀಸ್ಗಳನ್ನು ಸೈಡ್ಗಿಟ್ಟು ಗೋಲ್ ಆದಷ್ಟು ಬೇಗ ರೀಚ್ ಆಗಬೇಕು, ಬೇಗ ಲಾಭವನ್ನು ಪಡೆದಬೇಕು ಅಂಥೇಳಿ ಕೆಲಸವನ್ನು ಮಾಡಿ ಖಂಡಿತ ಲಾಭ ದ್ವಿಗುಣವಾಗಿ ಲಭಿಸತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಈ ವಾರ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ. ಗುರುರಾಯರ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ರಾಯರ ಬೆಂಬಲವಾಗಿ ನಿಂತುಕೊಂಡು ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ನಿಮಗೆ ಕರುಣಿಸ್ಕೊಡ್ತಾರೆ. ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಈ ವಾರ ಅಂತ ತಿಳಿದುಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 19 ಸಂಖ್ಯೆಗಳು ಅಂಗಾತ ಬಿದ್ದಿರತಕ್ಕಂಥದ್ದು, ಅಂದರೆ 19 ಕವಡೆಗಳು ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಾನಾ ರೀತಿಯ ಅಭಿವೃದ್ಧಿಗಳನ್ನು ಜೀವನದಲ್ಲಿ ನೀವು ನೋಡುವಂತಾಗ್ತೀರ. ಧನುರಾಶಿಯವರಿಗೆ ಭಗವಂತನ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೋಡ್ಬೋದು, ಲಾಭವನ್ನು ನೋಡುವಂತಾಗ್ತೀರ. ತುಂಬ ಜನಕ್ಕೆ ಈ ವಾರ ಶುಭ ಸುದ್ದಿ ಸಿಗತಕ್ಕಂಥದ್ದು, ಅದು ಕೆಲಸದಲ್ಲೇ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಸಿಗತಕ್ಕಂತಹ ಸಂತೋಷ ಜೀವನದಲ್ಲಿ ಇನ್ನೂ ಕೂಡ ಚೈತನ್ಯವನ್ನು ವೃದ್ಧಿ ಮಾಡುವಂತಾಗತ್ತೆ. ಮನೆಯಲ್ಲಿ ಹಿರಿಯರಿಗೆ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಅವರ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ಕಾಣುವಂತಾಗ್ತೀರ. ಕೆಲಸ ಕಾರ್ಯದಲ್ಲೂ ಕೂಡ ಇರತಕ್ಕಂಥ ಮನಸ್ತಾಪಗಳು ದೂರವಾಗಿ ಫ್ರೀನೆಸ್ಸಿಂದ ಕೆಲಸ ಮಾಡತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಖಂಡಿತವಾಗಿಯೂ ಧನುಸ್ಸು ರಾಶಿಯವರಿಗೆ ಈ ವಾರ ಒಂಥರ ಗೇಮ್ ಚೇಂಜಿಂಗ್ ವಾರ. ಗೇಮ್ ಇರಂಗೋ ಹೋಗ್ತಾ ಇರುತ್ತೆ. ಇದೇ ಥರ ಗೇಮ್ ಹೊಟ್ಟೋಗ್ಬಿಟ್ರೆ ಸೋತು ಬಿಡ್ತೀನಿ ಅಂತ ಮನಸ್ಸಲ್ಲಿ ಏನೋ ದುಗುಡ ಇರುತ್ತೆ. ಆದರೆ ಭಗವಂತನ ಅನುಗ್ರಹದಿಂದ
ಆ ಗೇಮ್ ಚೇಂಜ್ ಆಗಿ ಗೆಲುವಿನ ಕಡೆ ಹೆಜ್ಜೆಯನ್ನು ಹಾಕ್ತೀರಾ ಹಾಗೂ ಲಾಭದಾಯಕ ಹೆಜ್ಜೆ ಹಾಕಿ ಉತ್ತಮ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಈ ವಾರ ಜಾಸ್ತಿ ಧನುಸ್ಸು ರಾಶಿಯವರು ಪಡೆದುಕೊಳ್ಳುವಂತರಾಗ್ತೀರ. ಅಂದರೆ ಈ ವಾರ ತುಂಬ ಚೆನ್ನಾಗಿದೆ. ಅದನ್ನು ಇನ್ನೂ ಕೂಡ ಸುಂದರವಾಗಿ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಕನ್ಫ್ಯೂಸ್ಗಳು ಇಟ್ಕೊಳ್ಬೇಡಿ. ಈ ವಾರ ಆದಷ್ಟು ಧನುಸ್ಸು ರಾಶಿಯವರು ಖಂಡಿತವಾಗಿ ವಾರ ದ್ವಿಗುಣವಾಗಿ ಯಥೇಚ್ಛವಾಗಿ ಲಾಭ ಲಭಿಸತಕ್ಕಂಥ ವಾರವಾಗಿ ಪರಿವರ್ತನೆ ಆಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 16 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಎಚ್ಚರಿಕೆ ಇರಲಿ. ನಂಬಿದವರೇ ಮಕರ ರಾಶಿಯವರಿಗೆ ಈ ವಾರ ಮೋಸ ಮಾಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಆತ್ಮೀಯರೇ ನಿಮಗೆ ಬೆನ್ನಿಗೆ ಚೂರಿ ಹಾಕ್ಬೋದು. ನೀವು ಅವ್ರನ್ನ ಆತ್ಮೀಯರು ಅಂತ ಅಂದ್ಕೊಂಡಿರ್ತೀರಿ. ಅವರ ನಿಜ ಬಣ್ಣ ನಿಮ್ಮ ಮುಂದೆ ಇವಾಗಲೇ ಬಯಲಾಗತಕ್ಕಂಥದ್ದು. ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗಬಹುದು. ಮನಸ್ಸಿನಲ್ಲಿ ನಾನಾ ವಿಧ ಕಳಮಳಗಳು, ಒಂಥರ ಟೆನ್ಷನ್ಸ್ಗಳು ಈ ವಾರ ನಿಮಗೆ ಜಾಸ್ತಿ ಆಗಿಬಿಡುತ್ತೆ. ಚಿಂತೆ ಕೂಡ ಜಾಸ್ತಿ ಕಾಡಿಸತಕ್ಕಂಥದ್ದು. ಯಾವುದರಲ್ಲೂ ಕೂಡ ನೆಮ್ಮದಿ ಇಲ್ಲ. ನೀನು ಹೊಸದಾಗಿ ಮಾಡಬೇಕು, ಹೊಸದಾಗಿಲ್ಲ ಹೋಗಬೇಕು, ಹೊಸತನದಿಂದ ಜೀವನ ಕೂಡಿರಬೇಕು ಎಂಬ ಮನಸ್ಥಿತಿಯಲ್ಲಿರುವಂಥರಾಗ್ತೀರಿ. ನಾನಾ ರೀತಿಯ ಹಳೆಯ ಸಮಸ್ಯೆಗಳು ಈಗ ಒಂದೊಂದಾಗಿ ಕಾಡ್ಸೋಕ್ಕೆ ಶುರುವಾಗುತ್ತೆ. ನಿಮಗೆ ಕುಟುಂಬದಲ್ಲಿ ಅಶಾಂತಿನ ನೋಡುವಂಥರಾಗ್ತೀರ. ಹಬ್ಬ ಹರಿದಿನ ಅಂದರೆ ಮನೆಯಲ್ಲಿ ಮುಸುಕಿನ ಗುದ್ದಾಟಗಳು, ಜಗಳಗಳು ಆಗತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಎಷ್ಟು ತಾಳ್ಮೆಯಿಂದ ವ್ಯವಹರಿಸ್ತಿರೋ ಮಕರ ರಾಶಿಯವರು ಈ ವಾರ ಅಷ್ಟು ನೆಮ್ಮದಿಯನ್ನು ಕಾಣುವಂಥರಾಗ್ತೀರ. ತಾಳ್ಮೆ ಅತಿ ಮುಖ್ಯ ನಿಮಗೆ ಈ ವಾರ. ಸ್ವಲ್ಪ ತಾಳ್ಮೆಯನ್ನು ಕೆಟ್ಟರೂ ಕೂಡ ನೆಮ್ಮದಿ ಸಿಗತಕ್ಕಂಥ ತುಂಬ ಕಷ್ಟವಾಗುತ್ತೆ. ಮಕರ ರಾಶಿಯವರು ಈ ವಾರ ಶಿವನ ಆರಾಧನೆ ಮಾಡಿ. ವಿಶೇಷ ಶಿವರಾತ್ರಿ ಬೇರೆ ಇದೆ. ಶಿವನನ್ನು ಶಕ್ತಿನುಸಾರವಾದರೆ ಆ ದಿನ ಉಪವಾಸವನ್ನು ಮಾಡಿ ಬಡವರಿಗೆ ಪ್ರಸಾದ ರೀತಿಯಲ್ಲಿ ಅನ್ನದಾನವನ್ನು ಮಾಡಿ. ಖಂಡಿತ ಶಿವನ ಅನುಗ್ರಹದಿಂದ ನಿಮ್ಮೆಲ್ಲ ಸಂಕಷ್ಟಗಳು ಈ ವಾರ ಬರತಕ್ಕಂಥದ್ದು ದೂರವಾಗತ್ತೆ ಹಾಗೂ ಮನಸ್ಸಿಗೆ ನೆಮ್ಮದಿ ಲಭಿಸತಕ್ಕಂಥದ್ದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 18 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮನೆಗೆ ಅತಿಥಿಗಳ ಆಗಮನದಿಂದ ಏನೋ ವಿಧವಾದಂಥ ಸಂತೋಷ ಉಂಟಾಗತ್ತೆ ಹಾಗೂ ಅವರು ಕೊಡತಕ್ಕಂಥ ಒಂದಷ್ಟು ಸಲಹೆಗಳು ನಿಮ್ಮ ಜೀವನದಲ್ಲಿ ಉತ್ತಮವಾದಂಥ ಬದಲಾವಣೆಯನ್ನು ನೀವು ಕಾಣುವಂತರಾಗ್ತೀರಿ. ಅಂದರೆ ಖಂಡಿತವಾಗಿಯೂ ಈ ವಾರ ಉತ್ತಮ ಲಾಭವನ್ನು, ಯಶಸ್ಸನ್ನು ಕುಂಭರಾಶಿಯವರು ಪಡೆದುಕೊಳ್ಬೋದು. ಆ ಶಿವನ ಅನುಗ್ರಹದಿಂದ ಮನಲ್ಲಿರತಕ್ಕಂಥ ಒಂದಷ್ಟು ಮನಸ್ತಾಪಗಳು ದೂರವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಅನ್ಯೋನ್ಯತೆ ವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದಲ್ಲೂ ಕೂಡ ಉತ್ತಮ ಸಾಧನೆ ಮಾಡುವಂತರಾಗ್ತಾರೆ. ಅದರಿಂದ ಮನಸ್ಸಿಗೆ ಏನೋ ವಿಧಂತ ಆನಂದ ವೃದ್ಧಿ ಆಗತಕ್ಕಂಥದ್ದು. ಕುಂಭರಾಶಿಯವರು ಆರೋಗ್ಯದ ಮೇಲೆ ಗಮನ ಹರಿಸಿ. ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಈ ವಾರ. ಯಾರು ಆಟೋ ರಿಕ್ಷಾ, ಕ್ಯಾಬ್ಗಳು ಅಥವಾ ಕಾರ್ಗಳನ್ನು ಓಡಿಸತಕ್ಕಂಥ ಚಾಲಕರಾಗಿರ್ತಿರೋ ಜಾಗ್ರತೆಯಿಂದ ವಾಹನ ಚಾಲನೆ ಮಾಡತಕ್ಕಂಥದ್ದು. ಅಪಘಾತಗಳು ಅಥವಾ ಹೋಗತಕ್ಕಂಥ ದಾರಿ ಮಧ್ಯೆ ನಾನಾ ಅಡೆತಡೆಗಳು ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಯಾರು ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಿರ್ತಾರೋ ಅವರಿಗೆ ಈ ವಾರ ಲಾಭದಾಯಕ ವಾರವಾಗಿದೆ. ಖಂಡಿತ ಲಕ್ಷ್ಮೀ ಅನುಗ್ರಹದಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ಳುವಂತರಾಗ್ತೀರ. ಅಂದರೆ ಕುಂಭರಾಶಿಯವರು ಮಿಶ್ರ ಫಲದ ಅಪೇಕ್ಷೆಯನ್ನು ಈ ವಾರ ಮಾಡ್ಬೋದು. ಈ ಕಡೆ ಲಾಭ ಅರ್ಧ, ಈ ಕಡೆ ಅರ್ಧ ನಷ್ಟ, ಎರಡನ್ನೂ ಕೂಡ ಅಪೇಕ್ಷೆ ಮಾಡುವಂತರಾಗ್ತೀರ. ಶಕ್ತಿ ಅನುಸಾರವಾಗಿ ನೀವು ಈ ವಾರ ವಿಷ್ಣುವಿನ ಆರಾಧನೆ ಮಾಡಿ. ಖಂಡಿತ ಆ ವಿಷ್ಣುವಿನ ಅನುಗ್ರಹದಿಂದ ನಿಮ್ಮೆಲ್ಲ ಸಮಸ್ಯೆಗಳು ದೂರವಾಗುತ್ತೆ ಹಾಗೂ ಮನಸ್ಸಿನ ಇಷ್ಟ ಐಶ್ವರ್ಯ ಈಡೇರುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮೀನರಾಶಿಯವರಿಗೆ ಭಗವಂತನ ಅನುಗ್ರಹದಿಂದ ಉತ್ತಮ ಕಾರ್ಯಸಿದ್ಧಿ ಆಗುತ್ತೆ ಈ ವಾರ. ಯಾವ ಕೆಲಸ ಕಾರ್ಯಗಳು ಮಧ್ಯದಲ್ಲಿ ನಿಂತೋಗಿತ್ತೋ ಆ ಕೆಲಸ ಕಾರ್ಯಗಳು ಮತ್ತೆ ಚಾಲ್ತಿ ಆಗತಕ್ಕಂಥದ್ದು. ಉತ್ತಮ ಲಾಭವನ್ನು,
ಯಶಸ್ಸನ್ನು ನೀವು ಈ ವಾರ ಕಾಣುವಂತರಾಗ್ತೀರಾ. ಮೀನರಾಶಿಯವರಿಗೆ ಲಕ್ಷ್ಮಿ ಅನುಗ್ರಹವಾಗತ್ತೆ. ಇರತಕ್ಕಂಥ ಒಂದಷ್ಟು ಸಾಲವನ್ನು ತೀರಿಸಿಕೊಳ್ಳತಕ್ಕಂತಹ ಸಾಲ ಬಾಧೆಯಿಂದ ಹೊರಡೆ ಬರತಕ್ಕಂಥ ಅನುಗ್ರಹ ಕೂಡ ಭಗವಂತ ಮಾಡಿಕೊಟ್ಟಿದ್ದಾನೆ. ನಾನಾ ರೀತಿಯ ವ್ಯಾಜ್ಯಗಳು, ನಾನಾ ರೀತಿಯ ಮನಸ್ತಾಪಗಳು, ನಿಮ್ಮ ಮನೆಯಲ್ಲಿರತಕ್ಕಂಥ ಒಂದಷ್ಟು ಕಲಹಗಳು ಈ ವಾರ ದೂರವಾಗುತ್ತೆ. ಉತ್ತಮ ಶಾಂತಿ, ನೆಮ್ಮದಿಯನ್ನು ನೋಡುವಂತರಾಗ್ತೀರಾ. ಹಬ್ಬಾಡಿ ದಿನ ಬೇರೆ, ಭೋರಿ ಭೋಜನ ಖಂಡಿತವಾಗಿಯೂ ನಿಮ್ಮ ಮನಸ್ತೃಪ್ತಿ ಆಗತಕ್ಕಂಥ ಎಲ್ಲ ರೀತಿಯ ಭೋರಿ ಭೋಜನವನ್ನು ಸವಿಯತಕ್ಕಂಥ ಅವಕಾಶವನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ನೀವು ತೆಗೆದುಕೊಳ್ಳತಕ್ಕಂತಹ ಕೆಲವು ನಿರ್ಧಾರಗಳಿಂದ ಎಷ್ಟೋ ಜನಕ್ಕೆ ಸಹಾಯವಾಗತಕ್ಕಂಥದ್ದಾಗತ್ತೆ. ಹಾಗೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಹಿತವಾಗಿ ಸಂತೋಷ ಉಂಟಾಗತಕ್ಕಂಥದ್ದು. ಅಂದರೆ ಒಂದು ಮೇನ್ ಡಿಸಿಷನ್ ತೆಗೆದುಕೊಳ್ತೀರಿ, ಆ ತೆಗೆದುಕೊಳ್ಳತಕ್ಕಂಥ ನಿರ್ಧಾರ 4 ಜನಕ್ಕೆ ಸಹಾಯವಾಗುತ್ತೆ. ಹಾಗೂ ನಿಮಗೆ ಮನಸ್ತೃಪ್ತಿಯಾಗಿ ಸಂತೋಷವಾಗತಕ್ಕಂಥದ್ದಾಗುತ್ತೆ. ಎಲ್ಲ ರೀತಿಯ ಅನುಗ್ರಹಗಳನ್ನು ಮೀನರಾಶಿಯವರಿಗೆ ಭಗವಂತ ಈ ವಾರ ಮಾಡಿಕೊಟ್ಟಿದ್ದಾನೆ. ಒಳ್ಳೆ ಲಾಭವನ್ನು ನೋಡ್ತೀರಾ, ನೆಮ್ಮದಿಯನ್ನು ನೋಡ್ತೀರಾ. ಇರತಕ್ಕಂಥ ಸಾಲ ಬಾಧೆಯನ್ನು ತೀರಿಸ್ಕೊಳ್ತಕ್ಕಂಥ ಚಾನ್ಸಸ್ ಕೂಡ ಕೊಟ್ಟಿದ್ದಾನೆ. ಲಕ್ಷ್ಮೀ ಅನುಗ್ರಹ ಚೆನ್ನಾಗಿದೆ. ಹಬ್ಬ ಇರೋದರಿಂದ ಈ ವಾರವನ್ನು ಇನ್ನೂ ಕೂಡ ಸುಂದರವಾಗಿ ಮಾಡ್ಕೊಳ್ಳಿ. ಯಾರೊಂದಿಗೂ ಕೂಡ ಅನ್ಯತಾ ವಾದಿಸ್ತೆ, ನಿಮಗೆ ಯಾವುದು ಇಷ್ಟವಾಗುತ್ತೋ ಅಷ್ಟನ್ನು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಂಡು ಮಿಕ್ಕಿದ್ದನ್ನು ಅಲ್ಲೇ ಬಿಟ್ಟು ಆತ್ಮೀಯರೊಂದಿಗೆ ಹಬ್ಬವನ್ನು ಆಚರಿಸಿ. ಖಂಡಿತವಾಗಿಯೂ ಶಿವನ ಅನುಗ್ರಹದಿಂದ ಯಾವ ಇಷ್ಟಾರ್ಥ ಈಡೇರಬೇಕು ಅಂತ ಅಂದ್ಕೊಂಡಿದ್ರಿ ಆ ಇಷ್ಟಾರ್ಥ ಈಡೇರಿ ಮನಸ್ಸಿಗೆ ಮನೆಯಲ್ಲಿ ಎರಡೂ ಕೂಡ ನೆಮ್ಮದಿಯಿಂದ ಇರತಕ್ಕಂಥ ವಾತಾವರಣ ಕೂಡ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭವಿಷ್ಯ ದರ್ಶನ ತಂಡದಿಂದ ಕಾಶಿ ದರ್ಶನ ಎಂಬ ವಿಶೇಷ ಸಂಚಿಕೆ ಪ್ರಾರಂಭವಾಗುತ್ತೆ ಅಂತ ನಾನು ಇಂದಿನ 2-3 ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದರ ಪ್ರಾರಂಭ ನಿನ್ನೆಯಿಂದ ಶುರುವಾಗಿದೆ. ನಿನ್ನೆ ನಿಮಗೆ ಕಾಶಿಯ ಒಂದು ತುಣುಕು, ಅಂದರೆ ಒಂದು ವಿಡಿಯೋ ರಿಲೀಸ್ ಆಗಿದೆ ಕಾಶಿಯ ಬಗ್ಗೆ, ಕಾಶಿಯ ಅನುಭವದ ಬಗ್ಗೆ. ಒಬ್ಬ ವ್ಯಕ್ತಿ ಕಾಶಿಗೆ ಹೋದಾಗ ಅವನಿಗಾಗತಕ್ಕಂಥ ಅನುಭವವನ್ನು ತುಂಬ ಸುಂದರವಾಗಿ ಹಾಡಿನ ಮುಖಾಂತರ ಕಟ್ಟಿಕೊಡಲಾಗಿದೆ. ಎಲ್ಲ ವೀಕ್ಷಕರು ಆ ವಿಡಿಯೋ ಸಾಂಗನ್ನು ನೋಡಿ ಹಾಗೂ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಅದರಲ್ಲಿ ಬರತಕ್ಕಂಥ ಪದಗುಂಜಗಳನ್ನು ಒಮ್ಮೆ ಕಿವಿಕೊಟ್ಟು ಭಕ್ತಿಯಿಂದ ಹಾಗೂ ತೃಪ್ತಿಕರವಾಗಿ ಕೇಳಿಸ್ಕೊಳ್ಳಿ. ಜೀವನ ಯಾವ ರೀತಿ ಇರುತ್ತೆ, ಕಾಶಿಗೆ ಯಾವ ಉದ್ದೇಶಕ್ಕೆ ಹೋಗಬೇಕು, ಹಾಗೂ ಕಾಶಿಗೆ ಹೋದಾಗ ನಾವೇನನ್ನು ನೋಡ್ತೇವೆ ಅಂತ ಆ ಸಾಲುಗಳೇ ನಿಮಗೆಲ್ಲವೂ ತಿಳಿಸ್ಕೊಟ್ಬಿಡುತ್ತೆ. ಆ ಮಹಾಶಿವ ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಆರೋಗ್ಯವನ್ನು, ಐಶ್ವರ್ಯವನ್ನು ಈ ಶಿವರಾತ್ರಿಯಂದು ಪ್ರತಿಯೊಬ್ಬರಿಗೂ ಕೂಡ ಕರುಣಿಸ್ಕೊಡ್ಲಿ ಅಂತ ಹೇಳಿ ಆಶಿಸ್ತೇನೆ. ಶುಭಮಸ್ತು.